ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಇಂದು ಬಳ್ಳಾರಿಯಲ್ಲಿ ಸಾಮರಸ್ಯ ಗತಿವಿಧಿ ಬಳ್ಳಾರಿ ನಗರದ ವತಿಯಿಂದ ಸೋದರಿ ನಿವೇದಿತಾ ಅವರ ಸೇವೆಯನ್ನ ಸ್ಮರಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗೈದ ಗಣ್ಯರು ಆನಂತರ ಸೋದರಿ ನಿವೇದಿತಾ ಅವರ ಸೇವೆಯ ಆಕಾಂಕ್ಷೆಗಳು ಮತ್ತು ಮಹತ್ವವನ್ನ, ವಿಶೇಷವಾಗಿ ಭಾರತೀಯರ ಮೇಲಿದ್ದ ಪ್ರೀತಿಯನ್ನ ಸವಿವರವಾಗಿ ಗೋಪಿಜಿಯವರು ತಮ್ಮ ಮಾತುಗಳಲ್ಲಿ ಹಂಚಿಕೊಂಡರು. ಅದೆಲ್ಲ ಕಷ್ಟವನ್ನು ಎದುರಿಸಿ ಹೆಣ್ಮಕ್ಳಿಗೋಸ್ಕರ ಆಕೆ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಆಕೆ ಆಗ ಏನೇನು ಪ್ಲೇಗ್ ಇರ್ಬೋದು ಅಥವಾ ಮಲೇರಿಯಾ ಇರ್ಬೋದು, ಈ ಥರದ ಸಂದರ್ಭ ಬಂದಾಗೆಲ್ಲ ಸಂಪೂರ್ಣ ತಾನು ತೊಡಸ್ಕೊಂಡು ಅಲ್ಲಿ ಜನರ ಸೇವೆ ಮಾಡ್ತಾರೆ. ಅವರು ಬಡವರು, ಆ ಜಾತಿಯವರು, ಈ ಜಾತಿಯವರು, ಅದು ಯಾವುದನ್ನು ನೋಡಿದ್ರೆ ನಾನು ಭಾರತದ ಸೇವೆ ಮಾಡಿದ್ದೆ, ಇವರೆಲ್ಲ ನನ್ನವರು ಅನ್ನೋ ಭಾವದಿಂದ ನೋಡಿ. ಅದೇ ಸಮಯದಲ್ಲಿ ನಮ್ಮ ದೇಶವನ್ನು ಇಂಗ್ಲೆಂಡವರು ಆಳ್ತಾ ಇದ್ರು. ಆದರೆ ಅವ್ರು ಬಂದಿದ್ದು ಇದು ಈಕೆ ತದ್ವಿರುದ್ಧವಾಗಿ, ಈಕೆ ಭಾರತೀಯ ನನ್ನವರು ಅನ್ಕೊಂಡು ಜೀವನ ಮಾಡ್ತಾ ಇದ್ರೆ, ಅದೇ ಇಂಗ್ಲೆಂಡವರು ಈ ಭಾರತವನ್ನು ಎಷ್ಟೆಷ್ಟು ತುಳು ಮಾಡ್ಬೇಕು ಅಷ್ಟು ತುಳು ಮಾಡಿ ಹೋಗ್ಬೇಕು ಕೆಲಸ ಮಾಡ್ತಾರೆ. ತನ್ನದೇ ಜನರ ವಿರುದ್ಧ ಆಕೆ ಹೋರಾಡಬೇಕಾಗಿತ್ತು. ಕೇವಲ ಅಷ್ಟೇ ಮಾಡಿಲ್ಲ ಆಕೆ, ಆಗ ಏನೇನು ನಡೀತಾ ಇತ್ತು ಅದೆಲ್ಲದಕ್ಕೂ ಆಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ. ನಾವು ಕೇಳ್ತೀವಿ ಜಗದೀಶ್ ಚಂದ್ರ ಬೋಸ್ರ ಹೆಸರು ಕೇಳ್ತೀವಿ. ವಿಜ್ಞಾನ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು, ಹಲವಾರು ಸಂಶೋಧನೆಗಳನ್ನು ಮಾಡಿದ್ರು. ಇವತ್ತು ಜಗತ್ತಲ್ಲಿ ವೈರ್ಲೆಸ್ ಟೆಕ್ನಾಲಜಿ ಅದು ಜನಕ ಯಾರಿದ್ರೆ ಅದು ಜಗದೀಶ್ ಚಂದ್ರ ಬೋಸ್ ಅನ್ನೋದು ಇವತ್ತು ಇಡೀ ಜಗತ್ತೇ ಒಪ್ಪಿದೆ, ನಮಗೆ ಗೊತ್ತಿದೆ. ಆದರೆ ಜಗದೀಶ್ ಚಂದ್ರ ಬೋಸ್ರ ತಂತ್ರಜ್ಞಾನವನ್ನು ಕದ್ದು ಅದರ ಜಗತ್ತಿಗೆ ಕೊಟ್ಟಿದ್ದು ಮಾರ್ಕೋನಿ ಅವ್ನು ಪೇಟೆಂಟ್ ಮಾಡಿಸ್ಕೊಂಡು ಆಮೇಲೆ ಅದಕ್ಕೆಲ್ಲ ಅವನಿಗೆ ಹೆಸರಾಯ್ತು, ಗೊತ್ತಿದೆ. ಇವತ್ತು ಜಗತ್ತು ಹೇಳ್ತಾ ಇದೆ ಇಲ್ಲ ಜಗದೀಶ್ ಚಂದ್ರ ಬೋಸ್. ಜಗದೀಶ್ ಚಂದ್ರ ಬೋಸ್ ಹೇಳ್ತಿದ್ದೇನು, ಇದು ನಾನಲ್ಲಪ್ಪ, ಭಗವಂತ ಕೊಟ್ಟಿದ್ದು ಜಗತ್ತಿಗೆ, ಆದ್ರೆ ಪೇಟೆಂಟ್ ಮಾಡಿಸ್ಬೇಕು ಅಂತ ಹೇಳಿ ಜಗದೀಶ್ ಚಂದ್ರ ಬೋಸ್ ಏನೇನು ಸಂಶೋಧನೆ ಮಾಡಿದ್ರು ಅದಕ್ಕೆಲ್ಲ ಪೇಟೆಂಟ್ ಮಾಡಿಸಿದ್ವಿ. ಆಗ ಯಾರ್ಯಾರು ಕ್ರಾಂತಿಕಾರಿಗಳಿದ್ದು, ಕೋಲ್ಕತ್ತಾ ಅಂದ್ರೆ ಕ್ರಾಂತಿಕಾರಿಗಳ ಹೋರಾಟದ ಕೇಂದ್ರ ಆಗಿತ್ತು, ಅವರೆಲ್ಲ ಜೊತೆಗೆ ನಿಂತ್ಕೊಳ್ತಾರೆ. ಈಕೆ ಸೇವಾ ಮನೋಭಾವ ಮತ್ತು ಒಂದು ಧೈರ್ಯಶಾಲಿ ಗುಣ ಏನಿತ್ತು. ಪ್ರಖರವಾಗಿ ಲೇಖನಗಳನ್ನು ಬರಿತಾ ಇದ್ರು, ಭಾಷಣಗಳು ಮಾಡ್ತಾ ಇದ್ರು. ಇದರಿಂದಾಗಿ ಅನೇಕರು ಆಕರ್ಷಿತರಾಗಿ ಈಕೆ ಯಾವ ದಾರಿಯಲ್ಲಿ ಸಾಕ್ತಾ ಇತ್ತು ಆ ದಾರಿ ಅವರು ಈಕೆ ಕೈ ಜೋಡಿಸ್ತಾರೆ. ಈ ರೀತಿ ಇಡೀ ಹಿಂದೂ ಸಮಾಜವನ್ನು ಪಡೆದರ್ಪಿಸಿದಂಥ ವ್ಯಕ್ತಿತ್ವ ಸೋದರಿ ನಿವೇದಿತಾ. ಆಕೆ ಬದುಕಿದ್ದು ಕೇವಲ 44 ವರ್ಷ ಮಾತ್ರ. ಅವಾಗ ಮಲೇರಿಯಾ ರೋಗ ಏನಿತ್ತು ಅದು ವಾಸಿ ಮಾಡ್ಲಿಕ್ಕೆ ಕಷ್ಟ ಇರ್ತಕ್ಕಂಥ ರೋಗ ಆಗಿತ್ತು. ಆ ಮಲೇರಿಯಾ ರೋಗಿಗಳ ಸೇವೆ ಮಾಡ್ತಾನೆ ಅದೇ ರೋಗಕ್ಕೆ ತುತ್ತಾಗಿ ಆಕೆ ತನ್ನ 44ನೇ ವಯಸ್ಸಿನಲ್ಲಿ ಪ್ರಾಣ ಬಿಡ್ತಾಳೆ. ಅದಾಗಲೇ ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಸ್ವದೇಶಿ ಭಾವದ ಹೋರಾಟ ಇರ್ಬೋದು, ಇದೆಲ್ಲದಕ್ಕೂ ಪ್ರೇರಣೆ ಕೊಟ್ಟಂತ ವ್ಯಕ್ತಿತ್ವ ಆಗಿದೆ. ಹೀಗಾಗಿ ಆಕೆಯ ಸಮಾಧಿ ಮೇಲೆ ಬರೆದಿದ್ದಾರೆ, ಭಾರತಕ್ಕೋಸ್ಕರ ತನ್ನೆಲ್ಲವನ್ನ ಸಮರ್ಪಿಸಿದಂತ ವ್ಯಕ್ತಿ ಮಾರ್ಗರೆಟ್ ಇಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾಳೆ. ಈ ರೀತಿಯ ವ್ಯಕ್ತಿ ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿದ್ದಂತಹ ಸೀಮಿತ ಮತ್ತು ಎಲ್ಲ ವಿರೋಧದ ವಾತಾವರಣದ ನಡುವೆ ಸಮಾಜವನ್ನು ಮೇಲೆತ್ತಬೇಕು ಅಂತ ಕೆಲಸ ಮಾಡಿದ್ಲು. ಸಮಾಜದಲ್ಲಿ ಯಾವುದೇ ಜಾತಿ ನೋಡ್ಲಿಲ್ಲ, ಎಲ್ಲರನ್ನೂ ಸಮಾನವಾಗಿ ಕಂಡ್ಲು, ಎಲ್ಲರನ್ನೂ ಮೇಲೆತ್ತುವ ಪ್ರಯತ್ನ ಮಾಡಿದ್ಲು. ಈ ರೀತಿಯ ಒಂದು ಸಾಮಾಜಿಕ ಸಾಮರಸ್ಯಕ್ಕೆ ಬಹುದೊಡ್ಡ ಕೊಡುಗೆ ಆಗಿದೆ. ಹೀಗಾಗಿ ನಾವು ಸ್ಮರಣೆ ಮಾಡ್ಕೋಬೇಕು. ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಸಾಮಾಜಿಕ ಸಾಮರಸ್ಯ ಅಂತಕ್ಕಂಥ ವಿಷಯವನ್ನ ತನ್ನ ಪ್ರಾರಂಭ ದಿನಗಳಿಂದ ಮಾಡ್ತಾನೆ ಇದೆ. ಈ ರೀತಿಯ ಕೆಲಸ ಮಾಡಲಿಕ್ಕೆ ಸೋದರಿ ನಿವೇದಿತಾ ಅದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ನಮಗೆ? ನಮ್ಮ ನೆಲದಲ್ಲೇ ನಾವು ಮಾಡೋದು ಕಷ್ಟ, ಅಂಥದ್ರಲ್ಲಿ ತನ್ನ ಊರು ಎಲ್ಲವನ್ನ ಬಿಟ್ಟು ಬಂದು ವಿದೇಶದಲ್ಲಿ ಆ ರೀತಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ನಮಗೆ ಅಪರೂಪ. ಆ ರೀತಿಯ ಸೋದರಿ ನಿವೇದಿತಾ ನನ್ನ ನಡುವೆ ಇದ್ದು ಅವ್ರು ಇದೇ ವಿಷಯ ಇಟ್ಕೊಂಡು ಅನೇಕರು ಕೆಲಸ ಮಾಡಿದ್ರು. ಕೋಲ್ಕತ್ತಾ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸಿರ್ತಾರೋ ನಮಗೆ ಗೊತ್ತೇ ಇದೆ. ಅದೆಲ್ಲದರ ಹಿಂದೆ ನಿವೇದಿತಾ ಆಯಿತು. 1925 ಸಂಘ ಪ್ರಾರಂಭ ಆಯಿತು. ಪ್ರಾರಂಭ ಆದ ದಿನದಿಂದಲೇ ಸಂಘ ಈ ಸಾಮರಸ್ಯದ ಕೆಲಸವನ್ನ ಮೌನ ಕ್ರಾಂತಿಯಂತೆ ಮಾಡ್ತಾ ಇದೆ. ಅವರ ಪರಸ್ಪರ ಪ್ರೀತಿ ಬೆಳೆಯುತ್ತೆ, ವಿಶ್ವಾಸ ಬೆಳೀತದೆ, ಆತ್ಮೀಯತೆ ಬೆಳೀತದೆ. ಇದರ ಪರಿಣಾಮವಾಗಿ ಸಂಘ ಎಲ್ಲ ಕಡೆ ಆಗ್ತದೆ. ಮ್ಯಾನ್ ಟು ಮ್ಯಾನ್, ಹಾರ್ಟ್ ಟು ಹಾರ್ಟ್. ಇವತ್ತು ಸಂಘ ಅದೇ ರೀತಿ ಕೆಲಸ ಮಾಡ್ತಾರೆ. ಎಷ್ಟೆಲ್ಲ ಸಂಘದ ಬಗ್ಗೆ ಬೈತಾರೆ. ಇತ್ತೀಚೆಗೆ ಚಿತ್ತಾಪುರದ ಅಲ್ಲೇನು ಪಥಸಂಚಲನದ ಬಗ್ಗೆ ಏನೆಲ್ಲ ಟಿವಿಯಲ್ಲಿ ಬಂದು ನೋಡ್ತೀವಿ. ಆದ್ರೆ ಸಂಘದ ಹಿರಿಯರು ಒಬ್ಬರಾದ್ರೂ ಮಾತಾಡಿದ್ದು ನಾವು ಕೇಳಿಲ್ಲ. ಸಂಘ ಸಮಾಜ ವಿರೋಧಿ. ಪಥಸಂಚಲನಕ್ಕೆ ನಾವು ಗಂಟು ಬಿದ್ದು ಸಮಾಜವನ್ನು ವಿರೋಧ ಪಡ್ಬೇಕಂತ ಹೊರಟವರಲ್ಲೇ. 1948ರಲ್ಲಿ ಗಾಂಧೀಜಿಯವರ ಹತ್ಯೆ ಆದ್ಮೇಲೆ ಸಂಘದ ಮೇಲೆ ಆರೋಪ ಬಂತು, ಇವರೇ ಮಾಡಿದ್ದು ಅಂತ. ಅಲ್ಲಿ ಅನೇಕ ಕಾರ್ಯಕರ್ತರ ಮನೆಗಳಿಗೆ ನುಗ್ಗಿ ಅವ್ರನ್ನ ಹೊಡೆದ್ರು, ಬೆಂಕಿ ಹಚ್ಚಿ ಸಾಯಿಸಿದ್ರು, ಆಸ್ತಿ ನಾಶ ಮಾಡಿದ್ರು. ಸಂಘದ ಕಾರ್ಯಕರ್ತರು ಎಲ್ಲವನ್ನ ಮೌನವಾಗಿಸಿದ್ದಾರೆ. ಇದೇ ತೇರದಾಳದಲ್ಲಿ ನಮ್ಮ 6 ಜನ ಕಾರ್ಯಕರ್ತರು ಸುಟ್ಟು ಹಾಕಿದ್ರು. ಹೇಗೆ ಕೆಲವೊಮ್ಮೆ ಹಲ್ಲು ನಾಲಿಗೆಯಿಂದ ಕಚ್ಚುತ್ತೆ, ಆ ರೀತಿಯ ಒಂದು ಸಂಗತಿ ಇದೆ. ಇವತ್ತು ಹಿಂದೂ ಸಮಾಜ ನಮ್ಮ ವಿರೋಧ ಮಾಡ್ತಾ ಇರ್ಬೋದು, ಆದ್ರೆ ಒಂದೊಂದು ದಿನ ಬರುತ್ತೆ ಹಿಂದೂ ಸಮಾಜ ನಮ್ಮನ್ನ ಸ್ವಾಗತ ಮಾಡುತ್ತೆ.
ತಾಳ್ಮೆ ಬೇಕಷ್ಟೆ. ಆ ರೀತಿ ಒಂದು ಭಾವ, ಇದು ನನ್ನ ಸಮಾಜ, ಇವರೆಲ್ಲ ನನ್ನವರು. ಶಾಖೆ ಒಬ್ಬ ಶಿಶು ಮನೆಗೆ ಹೋಗಿ ತನ್ನ ತಂದೆ ಹೇಳ್ತಾನೆ, ಜಮ್ಮು ಕಾಶ್ಮೀರದಲ್ಲಿ ನನ್ನವರು ತೊಂದರೆಗೀಡಾಗಿದ್ದಾರೆ, ಪ್ರವಾಹ ಬಂದಿದೆ, ಅವರಿಗೆ ಸಹಾಯ ಮಾಡಬೇಕು, ದುಡ್ಡು ಕೂಡ ಅಂತ ಅವರಪ್ಪ ಕೇಳ್ತಾರೆ. ಅವರಪ್ಪ ಕೇಳ್ತಾರೆ, ಜಮ್ಮು ಕಾಶ್ಮೀರ ಎಲ್ಲಿದೆ ಗೊತ್ತಾ ನಿನಗೆ ಅಂತ. ಅದೆಲ್ಲ ಗೊತ್ತಿಲ್ಲ, ಅಲ್ಲಿರೋದು ನನ್ನವರ ಅಂತ. ಈ ನನ್ನವರ ಭಾವ ಇದೆಯಲ್ಲ, ಅದು ಇವತ್ತು ಸಮಾಜದಲ್ಲಿ ಕ್ರಮೇಣ ನಿರ್ಮೂಲ ಆಗ್ತಾರೆ ನಾವು ನೋಡ್ತೀವಿ. ಇದನ್ನು ನಾವು ಸಾಮಾಜಿಕ ಸಾಮರಸ್ಯ. ಈ ಅಸ್ಪೃಶ್ಯತೆಗೆ ನಮ್ಮ ಯಾವ ಶಾಸ್ತ್ರದ ಅದಕ್ಕೆ ಬೇಕಾದ ಬೆಂಬಲವೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಯಾವ ಶಾಸ್ತ್ರಗಳು ಆ ವಿಷಯ ಇಲ್ವೇ ಇಲ್ಲ. ಆದ್ರೆ ಇವತ್ತು ಅನೇಕರು ಶಾಸ್ತ್ರದ ಆಧಾರ ಕೊಟ್ಟು ಅದನ್ನು ಸಮರ್ಥನೆ ಮಾಡ್ತಕ್ಕಂಥದ್ದು ಆಗಾಗ ನಾವು ಸಮಾಜದಲ್ಲಿ ನೋಡ್ತೀವಿ. ಇವತ್ತು ಅನೇಕರು ಜಾತಿಯನ್ನೇ ದೊಡ್ಡದು ಮಾಡಿ ಸಮಾಜ ನೋಡಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ನೋಡ್ತೀವಿ. ಆದ್ರೆ ಇದನ್ನು ಸರಿ ಮಾಡ್ಬೇಕಾಗಿರೋದು ಯಾರು? ರಾಜಕಾರಣಿಗಳೆಲ್ಲ ನಾವೇನೇ ಮಾಡ್ಬೇಕಾಗಿತ್ತು. ಇದೇ ಪ್ರಯತ್ನವನ್ನು ಸಂಘ ನಿರಂತರವಾಗಿ ಮಾಡ್ಕೊಂಡಿದೆ. 1969ರಲ್ಲಿ ಉಡುಪಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಸಮ್ಮೇಳನ ಆಯಿತು. ಅಲ್ಲಿ ಎಲ್ಲ ಮಠಾಧೀಶರವರೆಲ್ಲ ಘೋಷಣೆ ಮಾಡಿದ್ರು, ನ ಹಿಂದೂ ಪತಿತ್ವ ಭವೆ ಸರ್ವೇ ಹಿಂದೂ ಸೋದರ ಸರ್ವೇ, ಎಲ್ಲರೂ ನಾವು ಒಂದೇ ತಾಯಿ ಮಾಡ್ಕೊಂಡು ಇದೇ ಪ್ರಯತ್ನವನ್ನ ಸಂಘ ಮಾಡ್ತಾ ಇದ್ದೆ. ಸಂಘದ ವಿಚಾರ ಇಟ್ಕೊಂಡು ಇವತ್ತು ಸಾಮರಸ್ಯ ವೇದಿಕೆ ಕೆಲಸ ಮಾಡ್ತಾ ಇದೆ. ಸಾಮರಸ್ಯ ವೇದಿಕೆ ಕೆಲಸವೂ ಇದೆ. ಸಮಾಜದಲ್ಲಿ ಸಾಮರಸ್ಯದಲ್ಲಿ ನಿರ್ಮಾಣ ಮಾಡಬೇಕು. ನಮ್ಮಲ್ಲಿ ಪ್ರಚಾರಕರ ಪದ್ಧತಿ ಇದೆ. ಕಾರ್ಯಕರ್ತರು ಪ್ರವಾಸ ಮಾಡ್ತಾರೆ, ಬೇರೆ ಬೇರೆ ಊರು ಹೋಗ್ತಾರೆ. ಅವ್ರು ಊರುಗೋದ ಲಾಡ್ಜ್ಗಳಲ್ಲಿ ಉಳ್ಕೊಳ್ಳಲ್ಲ, ಇನ್ನೆಲ್ಲ ಉಳ್ಕೊಳ್ಳೋದು, ಮನೆಗಳಲ್ಲೇ ಉಳ್ಕೊಳ್ತಾರೆ. ಆ ಮನೆಯ ಸದಸ್ಯನಾಗೇ ಇರ್ತಾರೆ. ಆದ್ರೆ ಬಂದವರು ಯಾರು ಸಹ ಇದು ಯಾವ ಜಾತಿ ಏನ್ ಕತೆ ಕೇಳೋದು. ಪ್ರಚಾರಕರು ಬರ್ತಾ ಇರ್ತಾರೆ, ಅನೇಕ ಮನೆಗಳಿಗೆ ಊಟಕ್ಕೆ ಹೋಗ್ತಾ ಇರ್ತೀವಿ. ಇವತ್ತು ಸಮಾಜ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಪ್ರಭುಜಿ ಗುರುಜಿಯವರ ಜನ್ಮದಿನ ಬರುತ್ತೆ, ಮಾಘಮೋಳ ಏಕಾದಶಿಗೆ ಅನೇಕರ ಮನೆಗೆ ಊಟಕ್ಕೆ ಇರ್ತೀವಿ. ನಾವು ಮನೆಗೆ ಹೋಗ್ತಾ ಇರ್ತೀವಿ. ನಮ್ಮ ವರ್ಗಗಳು ನಡೆಯುತ್ತೆ, ಬೇರೆ ಬೇರೆ ಕ್ಯಾಂಪ್ಗಳು ನಡೆಯುತ್ತೆ, ಸಹಜವಾಗಿ ಎಲ್ಲ ಇರ್ತಾರೆ. ಆ ರೀತಿ ಒಂದು ಸಮಾಜ ಜಗತ್ತಿನಲ್ಲಿದೆ. ಜಾತಿ ಅಂತ ತೆಗೆದಾಕಕ್ಕಾಗಲ್ಲ, ಆದ್ರೆ ಜಾತಿ ಭಾವ ಜಾತಿಯ ಮನೆಗಳಲ್ಲಿ ಇವತ್ತು ನಾವು ಮತಾಂತರ ನೋಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತಾಂತರ ಆಗ್ತದೆ. ಇವತ್ತು ಮತಾಂತರ ಯಾವ ಜಾತಿಗೂ ಸೀಮಿತ ಆಗಿ ಎಲ್ಲರೂ ಮತಾಂತರ ಆಗ್ತಾರೆ. ನಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡೆದಂತ ವಾತಾವರಣ ಇತ್ತು. ಅದು ಇವತ್ತು ಆಗಿಲ್ಲ. ಹಿಂದೂ ಅನ್ನೋದು ಅಭಿಮಾನದಿಂದ ನಾವು ಹೇಳ್ಕೊಳ್ತೀವಿ. ಗರ್ವ ಸೇ ಕಹೋ ಮೈ ಹಿಂದೂ ಅಂತ. ಆ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಕಾರಣ ಏನಪ್ಪ ಅಂದ್ರೆ ಮನೆಗಳಲ್ಲಿ ನಡೀತಾ ಇರ್ತಕ್ಕಂಥ ಮೌನವಾಗಿರ್ತಕ್ಕಂಥ ಬದಲಾವಣೆ. ಅದಂತ ಎಷ್ಟು ಸಾಕಷ್ಟು ಉದಾಹರಣೆ ನಾವು ಹೇಳ್ತಾ ಮಾಡ್ತಾ ಇದ್ವಿ. ಯಾವ ಭೇದ ತೋರಿಸ್ಬಾರ್ದು ಅನ್ನೋಂಥ ಮನಸ್ಸು ಪರಿವರ್ತನೆ ಆಗ. ಈ ಕೆಲಸವನ್ನು 500 ವರ್ಷಗಳ ಹಿಂದೆ ರಾಣಿ ದುರ್ಗಾವತಿ ಮಾಡಿತ್ತು. ಒಂದು ವನವಾಸಿ ಹುಡುಗಿಯನ್ನ ಒಂದು ಹುಲಿ ಭಗೀರಥ ನಾವು ಹೇಳ್ತೀವಿ, ಅದು ಎತ್ಕೊಂಡು ಹೋದಾಗ ಆಕೆ ಹೋರಾಟ ಮಾಡಿ ಆಕೆ ಉಳಿಸಿ ಸೀಮಿತವಾದಂತ ದೇವಾಲಯವನ್ನು ಆಕೆ ಉದ್ಧಾರ ಮಾಡಿಲ್ಲ. ಮತ್ತೆ ಆಕೆ ಜೀವನ ಪೂರ್ತಿ ಸಮಾಜಕ್ಕೋಸ್ಕರನೇ ಇದ್ದದನ್ನು ನಾವು ಆಕೆ ಕಥೆಯಲ್ಲಿ ನಾವು ನೋಡ್ತೀವಿ. ನಮ್ಮ ಮನೆಯಲ್ಲೇ ಒಂದ್ಸರಿ ಚರ್ಚೆ ಶುರು ಆಯ್ತು, ದೇವ್ರ ಮನೆಯಲ್ಲಿ ಕನಕದಾಸರ ಫೋಟೋ ಇಡಬಾರ್ದು ಅಂತ. ಆಗ ಹೇಳ್ಬೇಕಾಯ್ತು, ಕನಕದಾಸರ ಜೀವನದ ಬಗ್ಗೆ ಹೇಳ್ಬೇಕಾಯ್ತು. ಕನಕದಾಸರ ಹುಡುಗಿ ಏನು, ಅವ್ರು ಎಂತ ಭಕ್ತ. ಉಡುಪಿ ಹೋದ ಕೃಷ್ಣ ನೋಡ್ತೀವಿ, ಅದು ಕನಕನ ಕಿಂಡಿ ನೋಡ್ತೀವಲ್ವ, ಯಾರ ಆ ಕನಕ ಅದು ಹೇಳಿದ್ಮೇಲೆ ಮನೆಯಲ್ಲೇ ಅದಕ್ಕೆ ಅವಕಾಶ ಸಿಗುತ್ತೆ. ಈ ತರ ಅನೇಕ ಉದಾಹರಣೆ ನಮ್ಗೆ ಸಿಗುತ್ತೆ. ಗುರುಜಿ ಜನ್ಮದಿಂದ ಅನೇಕ ನಮ್ಮ ಮನೆ ಊಟಕ್ಕೆ ಕರಿತೀವಿ, ನಾವು ಹೋಗ್ತೀವಿ. ಅದು ಪರಂಪರೆ ಇವತ್ತು ನಡೀತಾ ಇದೆ. ನಮ್ಮ ವಿಜಯಪುರದ ವಿಭಾಗ ಸಂಘ ಚಾಲಕರು ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಅವರ ಮನೆಗೆ ಯಾರ್ಯಾರು ಸಹಕಾರ ಕೊಡ್ತಿದ್ರು, ಬಟ್ಟೆ ಹೋಗಿರ್ಬೋದು, ಪಾತ್ರೆ ತೊಳೆಯೋರಿರ್ಬೋದು, ಇಸ್ತ್ರಿ ಮಾಡೋರು, ಅವರೆಲ್ಲರೂ ಕರೆದು ಮನೆಗೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರು. ಅವರೆಲ್ಲ ನಮ್ಮವರ ಭಾವವನ್ನು ಅವರು ವ್ಯಕ್ತಪಡಿಸಿದ್ರು. 1981ರಲ್ಲಿ ಮೀನಾಕ್ಷಿಪುರಂನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತಾಂತರ ಆಯಿತು. ಸಾಮಾಜಿಕ ಸಾಮರಸ್ಯ ಇದು ಈಗಾಗಲೇ ಹೇಳಿದಾಗೆ ನಮ್ಮ ದೇಶಕ್ಕೆ ಹೊಸದೇನಲ್ಲ. ಆದರೆ ನಮ್ಮ ಹಿಂದೂಗಳು ನಾವು ಮರ್ತೋಗ್ಬಿಟ್ಟಿದ್ದೀವಿ. ಜಾತಿಗಳ ನಡುವೆ ಜಗಳ, ಕದನ ಅಥವಾ ಅಸೂಯೆ, ಅವಮಾನಗಳು ಇದು ಆಗಬಾರ್ದು. ಮತ್ತೆ ಸಮಾಜದಲ್ಲಿ ಎಲ್ಲರೂ ಒಂದೇ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.